ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ದಾಳಿ ನಡೀತಾ ಇದೆ, ಐಟಿ ದಾಳಿ ಒಂದು ಕಡೆ, ಇನ್ನೊಂದು ಕಡೆ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಮಧ್ಯದಲ್ಲಿ ಏನಾಗುತ್ತೆ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಇದೆಲ್ಲದರ ಬಗ್ಗೆ ಕೂಡ ಮಾತಾಡ್ತೀನಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಹಿರಿಯ ನಾಯಕರಾಗಿರುವಂತಹ ಹಸನಬ್ ಅವರ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ ಜೊತೆಗೆ ನಾನು ಮಾತಾಡ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ, ನೋಡ್ಕೊಂಡ್ಬಿಡೋಣ ಏನಿದೆ ಅಂತ ಹೇಳಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೇನು ಅಂತ ನೋಡ ಬನ್ನಿ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮುಂದುವರೆದಿದೆ ಐಟಿ ಅಧಿಕಾರಿಗಳ ವಿಚಾರಣೆ. ಸತತ 8 ಗಂಟೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಐಟಿ ಪರಿಶೀಲನೆಯನ್ನ ನಡೆಸಿದೆ. ಸದಾಶಿವನಗರದ ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸತತ 3 ಗಂಟೆಗಳಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಐಟಿ ಅಧಿಕಾರಿಗಳಿಂದ ಕೆಲ ದಾಖಲೆ ಪತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. ಐಟಿ ದಾಳಿಯಿಂದ ನಲುಗಿ ಹೋಗಿರುವಂತಹ ಡಿಕೆ ಶಿವಕುಮಾರ್ ಅವರ ಬೆಳಗ್ಗೆ ಇದ್ದಂತಹ ಕೋಪ ಈಗ ಮಾಯವಾಗಿ ಹೋಗಿದೆ. ಐಟಿ ಅಧಿಕಾರಿಗಳ ವಿಚಾರಣೆ ಎದುರಿಸಲು ಡಿಕೆ ಶಿವಕುಮಾರ್ ಅವರಿಗೆ ಆತಂಕ ಶುರುವಾದಂತೆ ಕಾಣಿಸ್ತಾ ಇದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಮನೆಯೊಳಗೆ ಡಿಕೆ ಶಿವಕುಮಾರ್ ಕುಟುಂಬದ ವಿಚಾರಣೆ ನಡೀತಾ ಇದ್ರೆ, ಹೊರಗಡೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ನಡೀತಾ ಇದೆ. ಮೋದಿ ಹಾಗೂ ಐಟಿ ಅಧಿಕಾರಿಗಳ ವಿರುದ್ಧ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಹೇಡಿ ಅಂತ ಹೇಳಿ ಘೋಷಣೆಯನ್ನ ಕೂಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸದ್ಯಕ್ಕೆ ಏನಿದೆ ಅಲ್ಲಿ, ಏನಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ? ಅರುಣ್, ಪ್ರಸ್ತುತವಾಗಿ ಈಗ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಪ್ರಾರಂಭವಾಗಿರೋ ಶಿವಕುಮಾರ್ ಅವರಿಂದ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಳ್ಳೋ ಕಾರ್ಯಕ್ಕೆ ಐಟಿ ಅಧಿಕಾರಿಗಳು ಕೈ ಹಾಕಿರುವಂತದ್ದು. ಪ್ರಮುಖವಾಗಿ ಏನಂದ್ರೆ, ಲಾಕರ್ಗಳು ಓಪನ್ ಆಗಿರ್ಲಿಲ್ಲ. ಬೆಳಗ್ಗೆಯಿಂದನೂ ಸಹ ದಾಳಿ ನಡೆದಿತ್ತು. ದಾಳಿ ನಡೆದ ಸಂದರ್ಭದಲ್ಲಿ ಅವರ ಹೆಂಡತಿ ಮತ್ತು ಮನೆ ಕೆಲಸದವರು ಮತ್ತು ಮಕ್ಕಳೇನಿದ್ರು ಅವರಿಂದ ಮಾಹಿತಿಯನ್ನ ಪಡೆದಿದ್ರು. ಜೊತೆಗೆ ಒಂದಷ್ಟು ಏನೋ ಚಿನ್ನಾಭರಣಗಳಿರ್ಬೋದು, ಇದನ್ನೆಲ್ಲ ಸಹ ವಶಕ್ಕೆ ತೆಗೆದುಕೊಂಡಿದ್ರು. ವಶಕ್ಕೆ ತೆಗೆದುಕೊಂಡ ನಂತರ ಅವರ ವಿಡಿಯೋ ರೆಕಾರ್ಡಿಂಗ್ ಆಗಿತ್ತು. ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ಪಡೆದುಕೊಳ್ಳಕ್ಕೆ ಮತ್ತು ಅವ್ರನ್ನ ವಿಚಾರಣೆಗೊಳಪಡಿಸೋದಕ್ಕೆ ಸಾಕಷ್ಟು ತಡ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ಇವಾಗ ಅಷ್ಟೇ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಪ್ರಾರಂಭ ಆಗಿದೆ. ಜೊತೆಗೆ ಲಾಕರ್ಗಳೇನಿತ್ತು, ಗುಪ್ತವಾಗಿ ಇಟ್ಟಿರುವಂತಹ ಲಾಕರ್ಗಳೇನಿತ್ತು, ಆ ಲಾಕರ್ಗಳನ್ನೆಲ್ಲ ಸಹ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಓಪನ್ ಅನ್ನ ಮಾಡಿಸ್ತಾ ಇದ್ದಾರೆ. ಓಪನ್ ಅನ್ನ ಮಾಡಿಸಿ ಅದ್ರ ಒಳಗಡೆ ಇರುವಂತಹ ದಾಖಲಾತಿಗಳೇನಿತ್ತು ಮತ್ತು ಸಹ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಅವರನ್ನು ಸಹ ವಿಚಾರಣೆಗೆ ಒಳಪಡ್ತಾ. ಅಂದ್ರೆ ಇದೆಲ್ಲ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ. ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬಹುತೇಕ ಇನ್ನೂ ಸಹ 5 ರಿಂದ 6 ಗಂಟೆಗಳ ಕಾಲ ವಿಚಾರಣೆ ಮುಂದೆ ಈಗ ಐಟಿ ಮೂಲಗಳಿಂದ ಸ್ಪಷ್ಟನೆ ಇರುವಂತದ್ದು. ಅರುಣ್, ಓಕೆ, ಪ್ರತಿಭಟನೆ ಆಕ್ರೋಶವನ್ನ ವ್ಯಕ್ತಪಡಿಸೋದು ಇನ್ನು ಮುಂದುವರೆದಿದೆಯಾ ಅಥವಾ ಕಾರ್ಯಕರ್ತರು ಶಾಂತಿ ರೀತಿಯಿಂದ ಕೂತ್ಕೊಂಡಿದ್ದಾರಾ? ಏನ್ ಕತೆ ಮುರಳಿ? ಅರುಣ್, ಏನಂದ್ರೆ ಈ ಪ್ರತಿಭಟನೆಗಳು ಓಕೆ ಮುರಳಿ, ನಿಮ್ಮ ಸಂಪರ್ಕಿಸುವಂತ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಅದು ಡಿಕೆ ಶಿವಕುಮಾರ್ ಅವರ ನಿವಾಸ ಸದಾಶಿವನಗರದಲ್ಲಿರುವಂತಹ ನಿವಾಸದ ಬಳಿ ನನ್ನ ಸಹೋದ್ಯೋಗಿ ಮುರಳೀದವರು ಇದ್ರು. ಮುರಳಿ ಹೇಳ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ವಿಚಾರಣೆ ಪರಿಶೀಲನೆ ಎಲ್ಲವೂ ಕೂಡ ನಡೀತಾ ಇದೆ. ಹಲವಾರು ಫೈಲ್ಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಅದರ ಜೊತೆಗೆ ಸತತ 3 ಗಂಟೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳು, ಕೆಲಸ ಮಾಡುವಂತವ್ರು, ಮನೆಯಲ್ಲಿರುವಂತವ್ರು ಎಲ್ಲರ ವಿಚಾರಣೆ ನಡೀತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ ವಿಚಾರಣೆಯನ್ನ ಮಾಡಬೇಕಾಗಿದೆ, ಹಲವಾರು ಮಾಹಿತಿಗಳನ್ನ ಕೂಡ ಪಡೆಯಬೇಕಾಗಿದೆ ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಲಾಕರ್ ಕೂಡ ಬೆಳಗ್ಗೆಯಿಂದ ಬಂದಿತ್ತು, ಅದನ್ನ ಓಪನ್ ಮಾಡೋಕೆ ಆಗಿರ್ಲಿಲ್ಲ. ಹಾಗಾಗಿ ಶಿವಕುಮಾರ್ ಅವರೇ ಬರಬೇಕಾಗಿತ್ತು. ಅವ್ರನ್ನ ರೆಸಾರ್ಟ್ ನಿಂದ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಈಗ ಅದನ್ನ ಓಪನ್ ಮಾಡಿ ಅಲ್ಲಿರುವಂತಹ ಫೈಲ್ಗಳು ಏನಿದೆ, ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ, ಎಲ್ಲವೂ ಕೂಡ ಕಲೆ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ನನ್ನ ಸಹೋದ್ಯೋಗಿ ಮುರಳೀಧರ್ ನೀಡ್ತಾ ಇದ್ರು. ಅದು ಸದಾಶಿವನಗರದ ನಿವಾಸದ ಬಳಿ ನನ್ನ ಸಹೋದ್ಯೋಗಿ ಇದ್ದಾರೆ. ಜೊತೆಗೆ ಒಂದೊಂದು
ಇನ್ನೊಂದು ಕಡೆ ಪ್ರತಿಭಟನೆಯನ್ನ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆ ಏನಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇದು ಒಂದು ಕಡೆ ಆದ್ರೆ ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಹಣ ಎಷ್ಟು? ದೆಹಲಿಯಲ್ಲಿ ಸಿಕ್ಕಿರೋದು 5 ಕೋಟಿ. ಅದು ಡಿಕೆ ಶಿವಕುಮಾರ್ ಅವರ ಆಪ್ತ ಆಂಜನೇಯ ಅವರ ಮನೆಯಿಂದ 5 ಕೋಟಿ ರೂಪಾಯಿ ಸೀಸ್ ಆಗಿದೆ. ಒಟ್ಟು 10 ಕೋಟಿ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಸತತ 8 ಗಂಟೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಐಟಿ ಅಧಿಕಾರಿಗಳು ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಆಂಜನೇಯ ಅವರ ಮನೆಯಿಂದ 5 ಕೋಟಿ ರೂಪಾಯಿ ಸೀಸ್ ಅನ್ನ ಮಾಡಲಾಗಿದೆ. ಅಲ್ಲೂ ಕೂಡ ಐಟಿ ದಾಳಿ ನಡೆಸಿದೆ. ಒಟ್ಟು 39 ಕಡೆ ಈ ದಾಳಿಯನ್ನು ನಡೆಸಿರುವುದರಲ್ಲೂ ಕೂಡ ದೆಹಲಿಯ ಡಿಕೆ ಶಿವಕುಮಾರ್ ಅವರ ಆಪ್ತ ಆಂಜನೇಯ ಒಂದು ಕೇಸು, ಅದರಲ್ಲಿ 5 ಕೋಟಿ ರೂಪಾಯಿ ಸಿಕ್ಕಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದಲ್ಲಿ 2.5 ಕೋಟಿ ರೂಪಾಯಿ ಸೀಸ್ ಅನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯದವರೆಗೂ ಕೂಡ 10 ಕೋಟಿ ರೂಪಾಯಿ ಹೆಚ್ಚು ನಗದನ್ನ ಸೀಸ್ ಮಾಡಿದ್ದಾರೆ ಐಟಿ ಅಧಿಕಾರಿಗಳು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಿರೋ ಮೋದಿಗೆ, ಕಗ್ಗೊಲೆ ಮಾಡ್ತಿರೋ ಮೋದಿಗೆ, ಅಮಿತ್ ಶಾಗೆ, ದೇಶದ ರಾಜಕಾರಣಿ ಮೋದಿಗೆ, ವಿರೋಧ ಪಕ್ಷ ಮುಕ್ತ ಭಾರತವನ್ನು ಮಾಡ್ತಿರೋ ಮೋದಿಗೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಿರೋ ಮೋದಿಗೆ, ಸೋನಿಯಾ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಆಂಜನೇಯ ಅವರ ನಿವಾಸದ ಮೇಲೆ ಏನು ದಾಳಿಯನ್ನ ಮಾಡಿ ಅಲ್ಲಿ 5 ಕೋಟಿ ರೂಪಾಯಿ ಸೀಸನ್ನ ಮಾಡಲಾಯಿತು. ಅಲ್ಲಿಂದ ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ಅವರ ಮನೆ ಮೇಲೆ ಐಟಿ ದಾಳಿ ಆಗಿರುವಂತದ್ದು. ಇದರ ಜೊತೆಗೆ ರಾಜ್ಯದ ವಿವಿಧ ಭಾಗದಲ್ಲಿರುವಂತಹ ಡಿಕೆ ಶಿವಕುಮಾರ್ ಒಡೆತನದ ಆಸ್ತಿ ಪಾಸ್ತಿಗಳ ಮೇಲೆ ಒಂದು ದಾಳಿ ಆಗ್ತಾ ಇರುವಂತದ್ದು. ಅದರ ಭಾಗವಾಗಿ ಇವತ್ತು ದೆಹಲಿಯಲ್ಲಿ 2 ಭಾಗಗಳಲ್ಲಿ ಐಟಿ ರೇಡ್ ಆಗಿದೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಒಂದು ಪ್ರಮುಖವಾಗಿ ರೇಡ್ ಆಗಿರುವಂತದ್ದು ನಾವು ನೋಡ್ತಾ ಇರ್ಬೋದು ಈಗ ದೃಶ್ಯಾವಳಿಗಳಲ್ಲಿ. ಏನು ನವದೆಹಲಿಯಲ್ಲಿರುವಂತಹ ಕರ್ನಾಟಕ ಭವನದ ಕ್ವಾರ್ಟರ್ಸ್ನಲ್ಲಿ ಒಂದು ರೈಡ್ ಆಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಡಿಕೆ ಶಿವಕುಮಾರ್ ಅವರ ಆಪ್ತ ಸಹಾಯಕ ಅಂತ ಹೇಳಲಾಗುವಂಥ ಏನು ಆಂಜನೇಯ ಅನ್ನೋರ ಮನೆ ಮೇಲೆ ಇಲ್ಲಿ ದಾಳಿ ಆಗಿರುವಂಥದ್ದು. ನಾವೀಗ ಇರುವಂಥದ್ದು ನವದೆಹಲಿಯ RK ಪುರಂ ಸೆಕ್ಟರ್ 6ರ ಆಂಜನೇಯ ಅವರ ಮನೆ ಮುಂದೆ ಇರುವಂಥದ್ದು. ಈಗ ಸದ್ಯ ಈ ಮನೆಯ ಮೇಲೆ ದಾಳಿಯಾಗಿರುವಂಥದ್ದು. ನಾವು ಒಳಗಡೆ ದೃಶ್ಯಾವಳಿಗಳನ್ನ ಕೂಡ ಈಗ ತೋರಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಈಗೇನು ಕಾಣ್ತಾ ಇರುವಂಥ ಮನೆ ಮೇಲೆ ಈಗಾಗಲೇ ಐಟಿ ದಾಳಿ ನಡೆದಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದಲೇ ಕೂಡ ಇಲ್ಲಿ ಐಟಿ ಅಧಿಕಾರಿಗಳು ಕಡತಗಳನ್ನು ಪರಿಶೀಲನೆ ನಡೆಸ್ತಾ ಇರುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂಥದ್ದು. ಈಗೇನು ನೋಡ್ತಿರುವಂಥ ಮನೆ ಏನಿದೆ ಇದು ಆಂಜನೇಯವರ ಮನೆ. ಇದು ಕರ್ನಾಟಕ ಭವನದ ಸಿಬ್ಬಂದಿಗಳಿಗಾಗಿ ನೀಡಿರುವಂಥ ರಾಜ್ಯ ಸರ್ಕಾರ ನೀಡಿರುವಂಥ ಮನೆ ಕ್ವಾರ್ಟರ್ಸು. ಇಲ್ಲಿ ಕರ್ನಾಟಕ ಭವನದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ವಾಸವಾಗಿರ್ತಾರೆ. ಸದ್ಯ ಈಗ ನೋಡ್ತಾ ಇರುವಂಥ ಮನೆ ಆಂಜನೇಯವರಾಗಿದೆ. ಇವರು ಡಿಕೆ ಶಿವಕುಮಾರ್ ಅವರ ಆಪ್ತ ಸಹಾಯಕರು ಕೂಡ ಆಗಿದ್ರು. ಹೌದು, ಜೊತೆಗೆ ರಾಜ್ಯ ಸರ್ಕಾರದ ಅಧಿಕಾರಿಯೂ ಹೌದು. ರಾಜ್ಯ ಸರ್ಕಾರದ ಎಂಪ್ಲಾಯ್ ಆಗಿ ಇವರು ದೆಹಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಏನು ವ್ಯವಹಾರಗಳು ನಡೆಯುತ್ತೆ ಅಂದರೆ ಸಾಕಷ್ಟು ಏನು ಡಾಕ್ಯುಮೆಂಟ್ಸ್ಗಳು ವೆರಿಫೈ ಆಗೋದಿರ್ಬೋದು, ಸಾಕಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕಡತಗಳನ್ನು ವರ್ಗಾವಣೆ ಏನು ಮಾಡಬೇಕಾಗುತ್ತೆ ಆ ಎಲ್ಲ ಕಡತಗಳ ಉಸ್ತುವಾರಿಯನ್ನು ನೋಡ್ಕೊಳ್ಳುವಂಥ ಕೆಲಸವನ್ನು ಆಂಜನೇಯವರು ಮಾಡ್ತಾ ಇದ್ರು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದಾಗ ಏನು ಅವರ ಆಪ್ತ ಸಹಾಯಕರಾಗಿ ಕೂಡ ಕೆಲಸ ಮಾಡ್ತಿದ್ರು. ಸದ್ಯ ಈ ಮನೆ ಮೇಲೆ ಈಗ ದಾಳಿ ಆಗಿದೆ ಅಂತ ಏನು ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದನೇ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಮನೆಯ ಕುಟುಂಬಸ್ಥರು ಒಳಗಡೆ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಟುಂಬಸ್ಥರ ನೆರವಿನೊಂದಿಗೆ ದಾಖಲೆಗಳನ್ನ ಪರಿಶೀಲಿಸಿ
ಏನು ಒಂದು ತಮಗೆ ಬೇಕಾದಂಥ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಈಗ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಆಂಜನೇಯವರನ್ನ ಈಗಾಗಲೇ ಕಸ್ಟಡಿಗೆ ಪಡೆದಿದ್ದಾರೆ. ಅವರನ್ನು ವಶಕ್ಕೆ ಪಡೆದು ಈಗಾಗಲೇ ಬೇರೆಡೆ ಸ್ಥಳಾಂತರಿಸಲಾಗಿದೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿರುವಂಥದ್ದು. ಇದರ ಜೊತೆಗೆ ಏನು ದೆಹಲಿಗೆ ಬಂದಾಗ ಅವರ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಂಥ ನಾಗರಾಜ್ ಎಂಬುವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆದರೆ ಅವರ ಮನೆಯ ಮೇಲೆ ಯಾವುದೇ ದಾಳಿ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ದೆಹಲಿ ನಿವಾಸದ ಮೇಲೂ ಕೂಡ ITI ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ನಾನೀಗ ಇರುವಂಥದ್ದು ನವದೆಹಲಿಯಲ್ಲಿರುವ ಸಫ್ದರ್ಜಂಗ್ ಎನ್ಕ್ಲೇವ್ನ DK ಶಿವಕುಮಾರ್ ನಿವಾಸದಲ್ಲಿರುವಂಥದ್ದು. ಈಗೇನು ನೀವು ಬೋರ್ಡ್ ನೋಡ್ತಾ ಇದ್ದೀರಿ, B5201 ಸೆಕೆಂಡ್ ಫ್ಲೋರ್ ಕೃಷ್ಣ ಅಂತ ಏನು ಬೋರ್ಡನ್ನು ನಾವು ನೋಡ್ತಾ ಇದ್ದೀವಿ. DK ಶಿವಕುಮಾರ್ ಅವರು ನವದೆಹಲಿಯಲ್ಲಿ ವಾಸವಾಗಿರುವಂಥ ನಿವಾಸ ಇದು. ಅವರ ಮನೆಗೆ ಕೃಷ್ಣ ಅಂತ ಏನು ಹೆಸರು ಇಡಲಾಗಿದೆ. ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು B5201 ಸೆಕೆಂಡ್ ಫ್ಲೋರ್ ದೃಶ್ಯಾವಳಿಗಳನ್ನು. ಈ ಮನೆಯ ಮೇಲೆ ಸದ್ಯ ಈಗ ITI ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ದೆಹಲಿಯಲ್ಲಿ ಒಟ್ಟು 3 ವಿಭಾಗಗಳಲ್ಲಿ DK ಶಿವಕುಮಾರ್ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು ITI ಅಧಿಕಾರಿಗಳು. ಒಂದು ಆಪ್ತ ಸಹಾಯಕರ ಮನೆ ಮೇಲೆ ಈಗಾಗಲೇ ದಾಳಿ ನಡೆದಿರುವಂಥದ್ದು, ಇನ್ನೊಂದು ಚಾಲಕನ ಮನೆ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಅದರ ಜೊತೆಗೆ ಈಗ ಏನು ಪ್ರಮುಖವಾಗಿ DK ಶಿವಕುಮಾರ್ ದೆಹಲಿಗೆ ಬಂದಾಗ ಏನು ವಾಸ ಮಾಡ್ತಿದ್ರು ಆ ಮನೆ ಇದಾಗಿದ್ದು, ಈ ಮನೆಯ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಈ ಮನೆಯಲ್ಲಿ ಈಗಾಗಲೇ ಸಾಕಷ್ಟು ಕಡತಗಳು ಈಗಾಗಲೇ ಪರಿಶೀಲನೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ಕೂಡ ಈ ಮನೆಯಲ್ಲಿ ITI ಅಧಿಕಾರಿಗಳು ಕಡತಗಳನ್ನು ತಪಾಸಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ನವದೆಹಲಿಗೆ ಬಂದಾಗ DK ಶಿವಕುಮಾರ್ ಸಾಕಷ್ಟು ವಾಣಿಜ್ಯ ವ್ಯವಹಾರಗಳನ್ನು ಈ ಮನೆಯಿಂದಲೇ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ಆದ್ದರಿಂದ ಈ ಮನೆಯಲ್ಲಿ ಹೆಚ್ಚು ದಾಖಲೆಗಳು ಲಭ್ಯವಾಗಿದೆ. ಜೊತೆಗೆ 5 ಕೋಟಿ ರೂಪಾಯಿನಷ್ಟು ನಗದಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಲಭ್ಯವಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಹಾಗಾಗಿ ITI ಅಧಿಕಾರಿಗಳು ಹೆಚ್ಚಿನ ತಪಾಸಣೆಯನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಈ ಜೊತೆಗೆ ಬೆಳಗ್ಗೆಯಿಂದಲೇ ಕೂಡ ತಪಾಸಣೆ ನಡೀತಾ ಇರೋದ್ರಿಂದ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಿರುವಂಥದ್ದು. ನಾವೀಗೇನು ಒಳಗಡೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇರುವಂಥದ್ದು, ಏನು DK ಶಿವಕುಮಾರ್ ವಾಸವಾಗಿರುವಂಥ ದೆಹಲಿಯಲ್ಲಿ ವಾಸವಾಗಿರುವಂಥ ಅಪಾರ್ಟ್ಮೆಂಟ್ನ ದೃಶ್ಯಾವಳಿಗಳನ್ನು ನೋಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೇ ಕೂಡ ಇಲ್ಲಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿರುವಂಥದ್ದು. ITI ಅಧಿಕಾರಿಗಳು ಸಾಕಷ್ಟು ಪೊಲೀಸ್ ಭದ್ರತೆಯಲ್ಲಿ ಒಂದು ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಈ ತಪಾಸಣೆ ಇನ್ನೂ ಎಷ್ಟು ಗಂಟೆಯವರೆಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಆದರೆ ಸೆಕೆಂಡ್ ಫ್ಲೋರ್ನಲ್ಲಿ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಜೊತೆಗೆ ದಾಖಲೆಗಳನ್ನು ಕ್ರೋಢೀಕರಿಸ್ತಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ನಾವಿರುವಂಥದ್ದು ಸಫ್ದರ್ಜಂಗ್ ಎನ್ಕ್ಲೇವ್ನ DK ಶಿವಕುಮಾರ್ ನಿವಾಸದಲ್ಲಿರುವಂಥದ್ದು. ಏನು ಈಗ ನೀವು ನೋಡ್ತಾ ಇದ್ದೀರಿ ಸಫ್ದರ್ಜಂಗ್ನ ನಿವಾಸ. ಎಸ್, ಈಗ ಬರ್ತಾ ಇರುವಂತಹ ಮಾಹಿತಿಗಳ ನೀವು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇದು DK ಶಿವಕುಮಾರ್ ಅವರ ನಿವಾಸ ಸದಾಶಿವನಗರದಲ್ಲಿ ಏನು NSUI ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು. NSUI ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಯಾಕಂದ್ರೆ ಕಾರ್ಯಕರ್ತರು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಮೋದಿ ಸರ್ಕಾರದ ವಿರುದ್ಧ ಹಿಡಿಶಾಪವನ್ನ ಹಾಕ್ತಾ ಇದ್ರು. ಮೋದಿ ಹೇಡಿ ಅಂತ ಹೇಳಿ ಘೋಷಣೆಗಳನ್ನ ಕೂಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದು ಪ್ರತಿಭಟನೆ ತುಂಬಾ ಕಾವೇರ್ತಾ ಇದ್ದಂತ ಸಂದರ್ಭದಲ್ಲಿ ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಎಸ್, ಈ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಇದು ಸದಾಶಿವನಗರದ DK ಶಿವಕುಮಾರ್ ಅವರ ನಿವಾಸ. ಅಲ್ಲಿ NSUI ಕಾರ್ಯಕರ್ತರು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಪ್ರತಿಭಟನೆ ತುಂಬಾ ತೀವ್ರ ಸ್ವರೂಪವನ್ನ ಪಡೆದಿದ್ದಕ್ಕೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆಕ್ರೋಶದಿಂದಾಗಿ ಅವರು ಘೋಷಣೆಗಳನ್ನ ಕೂಗ್ತಾ ಇದ್ರು. ಹಾಗಾಗಿ ಅದು ಅತಿರೇಕಕ್ಕೆ ಹೋಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದು ಇನ್ನೊಂದು ಯಾವುದೋ ತೀವ್ರ ಸ್ವರೂಪವನ್ನ ಪಡ್ಕೊಂಡು ಇನ್ಯಾವುದೋ ಗಲಾಟೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನೆಲ್ಲ ಈಗ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಆ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಮಸ್ತೆ, ನಿಮ್ಮ ಮೊದಲನೇ ಪ್ರತಿಕ್ರಿಯೆಯನ್ನ ಪಡ್ಕೊಂಡ್ಬಿಡ್ತೀನಿ ನಾನು. ಇದು ರಾಜಕೀಯನ ಅಥವಾ ಸಾಮಾನ್ಯವಾಗಿ ಸರ್? ಸ್ಪಷ್ಟ ಇದು. ಒಂದು ವೇಳೆ ಈ ದಾಳಿ ಕಳೆದ ತಿಂಗಳು ಈ ಜುಲೈ 28ರ ಮೊದಲಾಗಿದ್ರೆ
ಅಥವಾ ಈ ತಿಂಗಳ 8ನೇ ತಾರೀಕಿನ ನಂತರ ಆಗಿದ್ರೆ ಇದರಲ್ಲಿ ಏನು ದುರುದ್ದೇಶ ಇಲ್ಲ, ರಾಜಕೀಯ ಇಲ್ಲ ಅಂತ ಎಲ್ಲರೂ ತಿಳ್ಕೊಳ್ತಾ ಇದ್ರು. ಈಗ ಏನಾಗಿದೆ ಅಂತಂದ್ರೆ ಅವರಿಗೆ ನುಂಗ್ರಾದ ಬಿಸಿ ತುಪ್ಪ ಆಗಿದೆ ಈಗ ಅವರು. ಹಿಂದೆ ನಾವು 2002-2003 ಇಲ್ಲಿಂದ ಮಹಾರಾಷ್ಟ್ರದಿಂದ 200 MLAಗಳು ಬಂದಿದ್ದೀರಿ ಇಲ್ಲಿಗೆ, 170 ಚಿಲ್ಲರೆ. ಅವ್ರನ್ನ ಇದೇ ರೀತಿಯಲ್ಲಿ ನಾವು ರೆಸಾರ್ಟ್ ಅಲ್ಲಿ ಇಟ್ಟುಬಿಟ್ಟು ಅವ್ರನ್ನ ಕಾಪಾಡಿ ಯಾರು ಪಕ್ಷಾಂತರ ಮಾಡದ ಹಾಗೆ ಮಾಡ್ಕೊಂಡು ಮತ್ತೆ ಕಳಿಸ್ಕೊಟ್ಟಿದ್ವಿ ವಾಪಸ್ಸು. ಆಗ ನಮ್ಮ ಸರ್ಕಾರವೇ ಅಲ್ಲಿ ಅಧಿಕಾರದಲ್ಲಿತ್ತು. ಬಿಜೆಪಿಯವರು ಒಂದು ದೊಡ್ಡ ಗುಂಪನ್ನು ಎಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು, ದೊಡ್ಡ ದೊಡ್ಡ ಆಮಿಷವನ್ನು ಕೊಡ್ತಾ ಇದ್ರು. ಆದರೆ ಅದಷ್ಟು ಪ್ರಚಾರಕ್ಕೆ ಬರಲಿಲ್ಲ. ಆಗ ಯಾರು ಅದ್ರ ಬಗ್ಗೆ ಹೆಚ್ಚು ಕಮೆಂಟು ಮಾಡಲಿಲ್ಲ, ಚೆನ್ನಾಗಿ ನಡೀತು. ಅವತ್ತು ಶಿವಕುಮಾರ್ ಅತ್ಯಂತ ಟಾರ್ಗೆಟ್ ಮಾಡಿದ್ದ ಖಂಡಿತವಾಗಿ. ಈಗ ಏನಾಯ್ತು ಅಂದ್ರೆ ಅವತ್ತು ಏನಾಗಿತ್ತು ಅಂತಂದ್ರೆ ಶಿವಕುಮಾರ್ ಅವರೇ ಇದೆಲ್ಲ ಇದರ ಸೂತ್ರಧಾರಿ ಆಗಿದ್ರು. ಇವತ್ತು ಕೂಡ ಅವರೇ ಅದಕ್ಕೆ ಸರಿ ಅಂತ ಹೇಳಿ ಅವರಿಗೆ ಜವಾಬ್ದಾರಿನ ಒಪ್ಪಿಸಿದ್ರು. ಅದೇ ಆಗಿದ್ದು ಸಮಸ್ಯೆಯಲ್ಲಿ ಅಷ್ಟೇ. ಓಕೆ, ಇನ್ನು ದೇವೇಗೌಡರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಇದಕ್ಕೆ ಸಂಬಂಧಪಟ್ಟಂತೆ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನ ಮಗನ ಮೇಲೂ ಕೂಡ 11 ಬಾರಿ ದಾಳಿ ನಡೆದಿದೆ. ಅವರು ಅಧಿಕಾರ ದುರುಪಯೋಗವನ್ನ ಮಾಡ್ಕೊಳ್ತಾ ಇದ್ರೆ ಏನ್ ಮಾಡೋದು ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿ ಸೋಲಿಸಲು ಹಿಂದೆ ಕಾಂಗ್ರೆಸ್ನವರು ಕೂಡ ಡೆಲ್ಲಿಗೆ ತೆರಳಿಕೊಂಡು ಹೋಗಿದ್ರು. ನನಗೆ ಎಲ್ಲವೂ ಕೂಡ ಗೊತ್ತು, ಆದ್ರೆ ನಾನು ಏನೂ ಮಾತಾಡೋದಿಲ್ಲ ಅಂತ ಹೇಳಿ ಎಂದಿನಂತೆ ಅವರು ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ಐಟಿ ದಾಳಿ ಬಗ್ಗೆ ಬೆಂಗಳೂರಿನಲ್ಲಿ HD ದೇವೇಗೌಡರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನ ಮಗನ ಮೇಲೂ ಕೂಡ 11 ಬಾರಿ ದಾಳಿ ನಡೆದಿದೆ. ಇಂಧನ ಸಚಿವ DK ಶಿವಕುಮಾರ್ ಮೇಲಿನ ಐಟಿ ದಾಳಿ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರ ಪ್ರತಿಕ್ರಿಯೆ ಇದು. ನನ್ನ ಮಗನ ಮೇಲೆ 11 ಬಾರಿ ದಾಳಿಯಾಗಿದೆ ಅನ್ನೋದನ್ನ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಏನ್ ಮಾಡೋದು? ಅವರು ಅಂದ್ರೆ ಕೇಂದ್ರ ಸರ್ಕಾರ. ಬಿಜೆಪಿಯವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪವನ್ನ ಮಾಡ್ತಾರೆ. ಏನ್ ಮಾಡೋದು ಅನ್ನೋದನ್ನ ದೇವೇಗೌಡರು ಹೇಳ್ತಾ ಇರೋದು. ಇನ್ನು ಜೆಡಿಎಸ್ನ ಮತ್ತೊಬ್ಬ ನಾಯಕರಾಗಿರುವಂತಹ ಬಸವರಾಜ್ ಹೊರಟ್ಟಿ ಅವರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಪ್ರೇರಿತ ಅನ್ನೋದನ್ನ ಕೂಡ ಆರೋಪವನ್ನ ಈಗ ಜೆಡಿಎಸ್ ಮಾಡ್ತಾ ಇರೋದು. ಜೆಡಿಎಸ್ನ ಹಿರಿಯ ಮುಖಂಡ ಬಸವರಾಜ್ ಹೊರಟ್ಟಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ದುರುದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ರಾಜಕೀಯಕ್ಕೆ ದುರುದ್ದೇಶದಿಂದಾಗಿನೇ ಅಧಿಕಾರವನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಈಗ ನೇರವಾಗಿ ಬಸವರಾಜ್ ಹೊರಟ್ಟಿ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನೆರವಿಗೆ ಜೆಡಿಎಸ್ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಬನ್ನಿ, ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರಕ್ಷಾ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಜೆಡಿಎಸ್ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲಕ್ಕೆ ನಿಂತಂತೆನೆ ಕಾಣಿಸ್ತಾ ಇದೆ, ಅಥವಾ ಬಿಜೆಪಿನ ನಾನು ತಿರುಗೇಟನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹೇಳಿಕೆಯನ್ನ ಕೊಡ್ತಾ ಇರೋದಾ? ಹೇಗೆ ರಕ್ಷಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನ್ ಹೇಳ್ತಾ ಇದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು? ದೇವೇಗೌಡರು ಇವತ್ತು ನೀಡಿರುವಂತಹ ಪ್ರತಿಕ್ರಿಯೆಯನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಅಧಿಕಾರ ದುರುಪಯೋಗದ ಬಗ್ಗೆ ಅವ್ರಿಗೂ ಕೂಡ ಅಸಮಾಧಾನ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಅಂತ ಹೇಳ್ಬೋದು. ಅವ್ರು ಹೇಳ್ತಾರೆ, ನನ್ನ ಮಗನ ಮೇಲೂ ಕೂಡ ದಾಳಿ ನಡೆದಾಗ 11 ಕಡೆ ದಾಳಿ ಮಾಡಿದ್ರು, ನಾವ್ ಏನ್ ಮಾತಾಡಕ್ಕಾಗತ್ತೆ, ಯಾರ ಬಗ್ಗೆನೂ ಮಾತಾಡಲ್ಲ ಅಂತ ಹೇಳ್ತಾನೆ ಅವರು ಅಧಿಕಾರ ದುರುಪಯೋಗ ಪಟ್ಕೊಂತಾ ಇದ್ದಾರೆ ಬಿಜೆಪಿಯವರು ಅನ್ನೋ ಮಾತನ್ನ ಹೇಳಿದ್ದಾರೆ. ಒಂದ್ ಕಡೆ ಶಾಸಕರನ್ನ ಕರ್ಕೊಬಂದು ರೆಸಾರ್ಟ್ಸ್ ಅಲ್ಲಿ ಇಟ್ಕೊಂತಾರೆ ಕಾಂಗ್ರೆಸ್ನವರು. ಇವಾಗ ಅದೇ ರೀತಿಯಾಗಿ ರೈಡ್ ಮಾಡಿಸ್ತಾರೆ. ಅಧಿಕಾರ ಇದೆ ಅಂತೇಳಿ ಈ ರೀತಿ ದುರುಪಯೋಗ ಪಡಿಸ್ಕೋಬಾರ್ದು ಅಂತ. ಇನ್ನು ಹೊರಟ್ಟಿ ಅವರು ಹೇಳಿದ್ರೆ ಇದೊಂಥರ ಸಂಪ್ರದಾಯ ಆಗ್ಬಿಡುತ್ತೆ. ಅಂದ್ರೆ ಅಧಿಕಾರ ಇರುತ್ತೆ, ಹೋಗುತ್ತೆ, ನಾಳೆ ಮತ್ತೊಂದು ಪಕ್ಷ ಬರುತ್ತೆ, ನಾಳೆ ಇನ್ನೊಂದು ಪಕ್ಷ ಬರುತ್ತೆ. ಆದ್ರೆ ಈ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾವು ಒಬ್ರಿಗೊಬ್ರಿಗೆ ರೇಡ್ ಮಾಡಿಸ್ತಾ ಹೋದ್ರೆ ಅದು ಸಂಪ್ರದಾಯ ಆಗುತ್ತೆ. ನಾಳೆ ದಿವಸ ಇನ್ನೊಬ್ರು ಕಡೆ ಅಧಿಕಾರ ಇದ್ದಾಗ ಬಿಜೆಪಿ ಅವ್ರನ್ನು ಕೂಡ ರೇಡ್ ಮಾಡಿಸ್ತಾನೆ ಇರಲ್ಲ ಅನ್ನೋದು ಯಾವ ಗ್ಯಾರಂಟಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಅರುಣ್. ಅಂದ್ರೆ ಇದು ಒಂದು ರೀತಿಯಾಗಿ ಡಿಫೆನ್ಸಿವ್ ಬ್ಯಾಟಿಂಗ್ ಅಂತ ಒಂದ್ ರೀತಿ ಹಾಗೆ ಅನ್ಸುತ್ತೆ. ಅಂದ್ರೆ ತೀರಾ ಅವರು
ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಬಿಜೆಪಿಯನ್ನೇ ಆಗ್ಲಿ ಅಥವಾ ಮೋದಿ ಅವರನ್ನೇ ಆಗ್ಲಿ ನೇರವಾಗಿ ಎಲ್ಲೂ ಕೂಡ ಅಲ್ಲಗಳಿಲ್ಲ, ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ನೀಡ್ಲಿಲ್ಲ. ಆದ್ರೆ ಇವತ್ತಾದಂತ ರೇಡಿನ ಬಗ್ಗೆ ಮಾತ್ರ ಮಾತಾಡಿದ್ರು. ನನ್ನ ಮಗನ ಮೇಲೂ ಕೂಡ ಆಗಿತ್ತು ಅಂತ. ಇವಾಗ ನಮ್ಮ ಅಭ್ಯರ್ಥಿ ಫಾರೂಕ್ ಅವ್ರನ್ನ ಸೋಲಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮಿಂದ ದೆಹಲಿಗೆ ಅದಷ್ಟು ಶಾಸಕರನ್ನ ಕರ್ಕೊಂಡು ಹೋಗಿದ್ರು. ಅವಾಗ ಕೂಡ ನಾವೇನ್ ಮಾಡ್ಲಿಕ್ಕಾಯ್ತು? ಬಿಜೆಪಿಯನ್ನ ಹಾಕೊಂಡಂತ ಸಂಪ್ರದಾಯವನ್ನೇ ಇವತ್ತು ಕಾಂಗ್ರೆಸ್ನವರು ಪಾಲನೆ ಮಾಡ್ತಿದ್ದಾರೆ. ಆದ್ರೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ದುರುಪಯೋಗ ಪಡ್ಕೋಬಾರ್ದು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಯಾರು ಓಕೆ ರಕ್ಷಾ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ನೋಡಿ. ಡಿಕೆ ಶಿವಕುಮಾರನ್ನ ಗುರಿಯಾಗಿಸಿಕೊಂಡು ಐಟಿ ದಾಳಿ ನಡೆದಿದೆ ಅನ್ನೋದನ್ನ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ದಾಳಿ ಸಂಪೂರ್ಣ ರಾಜಕೀಯ ಪ್ರೇರಿತ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಐಟಿ ದಾಳಿ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇರೋದು ಜಗಜ್ಜಾಹೀರಾಗಿದೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜಕೀಯ ಷಡ್ಯಂತ್ರಕ್ಕೆ ಐಟಿ ಬಳಸೋದು ಕೇಂದ್ರ ಸರ್ಕಾರಕ್ಕೆ ಶೋಭೆ ತರಲ್ಲ. ಇಂಥ ಬೆದರಿಕೆ ತಂತ್ರಗಳಿಗೆ ನಾವು ಬಗ್ಗೋದು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಐಟಿ ದಾಳಿ ವೇಳೆ ಸಿಆರ್ಪಿಎಫ್ ಸಿಬ್ಬಂದಿಯನ್ನ ಬಳಸಿಕೊಳ್ಳಲಾಗಿದೆ. ಇದು ನಿಯಮ ಬಾಹಿರ. ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು, ಅವರನ್ನ ಬಳಸ್ಕೊಳ್ಬೇಕಾಗಿತ್ತು. ಆದ್ರೆ ಇದು ನಿಯಮ ಬಾಹಿರ. ಐಟಿ ಅಧಿಕಾರಿಗಳು ನಿಯಮಾನುಸಾರ ದಾಳಿ ಮಾಡಿ ತನಿಖೆಯನ್ನ ನಡೆಸಲಿ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅನ್ನೋದನ್ನ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಸ್ ಸರ್. ಈಗ ಅಲ್ಲ, ಒಂದು ವಿಷಯ ಸ್ಪಷ್ಟೀಕರಣ ಕೊಡ್ತೀನಿ. ಯಾವುದಕ್ಕೆ ಯಾಕೆ ಇವರು ಇದನ್ನು ಮಾಡಿದ್ರು, ಹಿನ್ನೆಲೆ ಏನು ಅಂತ ಹೇಳೋದು. ಒಂದು ವಾರಕ್ಕೆ ಹಿಂದೆ ಅಮಿತ್ ಶಾ ಅವರು ಹೇಳಿಕೊಟ್ಟಿದ್ದಾರೆ. ಅಲ್ಲಿನ ಗುಜರಾತ್ನ ಮುಖ್ಯಮಂತ್ರಿ ಅವರು ಹೇಳಿಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಶತಾಯ ಗತಾಯ ನಾವು ಈ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಅವ್ರನ್ನ ಸೋಲಿಸಿಯೇ ಸಿದ್ಧ, ಖಂಡಿತವಾಗಿ ಸೋಲಿಸ್ತೀವಿ, 100ಕ್ಕೆ 100ರಷ್ಟು ಬಿಜೆಪಿಯ 4 ಜನ ಸ್ಪರ್ಧಿಗಳು ಗೆಲ್ತಾರೆ ಅಂತ ಹೇಳುವಂತ ಮಾತನ್ನು ಅವ್ರು ಹೇಳಿದ್ದಾರೆ. ಅದಾದ ಮಾರನೇ ದಿವಸ ಕಾಂಗ್ರೆಸ್ ಪಕ್ಷದಿಂದ ಹಿಂದಿನ ದಿವಸ ಒಗ್ಯಾಲ ಅವರು ಹೋದ್ರು. ಮಾರನೇ ದಿವಸ 8 ಜನ ಕಾಂಗ್ರೆಸ್ ಶಾಸಕರು 4 ಜನ 2 ಹಂತದಲ್ಲಿ ಹೋಗಿ ಕಾಂಗ್ರೆಸ್ ಸೇರಿದ್ರು. ಕಾಂಗ್ರೆಸ್ ಮಾಡಿ ಈ ದಾಳಿಯನ್ನ ನಡೆಸಿಲ್ಲ ಅನ್ನೋದು ಕಪ್ಪು ಹಣದ ವಿರುದ್ಧವಾಗಿ ಇದು ದಾಳಿ. ಸ್ವಲ್ಪ ಅವಕಾಶ ಕೊಡಿ. ಈ 8 ಜನ ಹೋದ್ರಲ್ಲ, ಈಗ ಇಲ್ಲಿರುವ ಶಾಸಕರನ್ನ ದಯವಿಟ್ಟು ಇಂಟರ್ವ್ಯೂ ಮಾಡಿ ಕೇಳಿ. 15 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಅವರಿಗೆ. ಕೆಲವು ಜನ ಹೇಳ್ಬಾರ್ದು ನಾವು, ಆದ್ರೂ ಕೂಡ ಕೆಲವರಿಗೆ ಬೇಜಾರಿದೆ, ನಮ್ಗೆ ಸಿಕ್ಕಿದ್ ತಪ್ಪಿರುತ್ತಲ್ಲ ಅಂತ ಹೇಳುವಂಥದ್ದು ಕೂಡ. ಹಾಗಾಗಿ ಇಲ್ಲಿ ಬಂದ ಶಾಸಕತ್ತ ಮಾತಾಡಿ ಯಾಕೆ ಅವ್ರು ಹೋದ್ರು, ಹೇಗೆ ಹೋದ್ರು ಅಂತ ಕೇಳಿ ಅವ್ರನ್ನ. ಅದ್ರ ಮೇಲೆ ಏನಾಯ್ತು ಅಂತಂದ್ರೆ, ಇವರೆಲ್ಲರನ್ನ ಕರ್ಕೊಂಡು ಬಂದಾಗ ಅವರಲ್ಲಿ ಹತಾಶೆ ಮತ್ತು ನಿರಾಶೆಯಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಏನೇ ಮಾಡಿದ್ರು ಅಹಮದ್ ಪಟೇಲ್ ಅವ್ರನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ 46 ಜನ ಶಾಸಕರು ಇದ್ದಾರೆ. ಈಗ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನೀತಿ ಸರಿ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಅಲ್ಲಿ ಸ್ಪಷ್ಟವಾಗಿ ಘೋಷಣೆ ಕೂಡಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದರ ಮಧ್ಯದಲ್ಲೇ ಒಂದಿಷ್ಟು ಬಿಲ್ಗಳನ್ನ ಪಾಸ್ ಕೂಡ ಮಾಡ್ತಾ ಇದೆ. ಇದು ರಾಜ್ಯಸಭೆಯಿಂದ ಬರ್ತಾ ಇರುವಂತಹ ಮಾಹಿತಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡ ಬನ್ನಿ. ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಕಾರಣ
ಐಟಿ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯಕ್ಕೆ ಈ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಜಾರಿ ನಿರ್ದೇಶನಾಲಯ ಈಗ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ದಾಳಿಯಿಂದಾಗಿ ಮತ್ತಷ್ಟು ಒಂದಿಷ್ಟು ಸಂಕಷ್ಟಕ್ಕೆ ಎದುರಾಗುವಂತಹ ಸಾಧ್ಯತೆ ಇದೆ. ಐಟಿ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯಕ್ಕೆ ಹೋದ್ರೆ ಎಫ್ಐಆರ್ ದಾಖಲಾಗುತ್ತೆ. ಎಫ್ಐಆರ್ ದಾಖಲಾದ ಬಳಿಕ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡ ಬನ್ನಿ. ಡಿಕೆ ಶಿವಕುಮಾರ್ ಅವರ ಮೇಲೆ ಆದಾಯ ತೆರಿಗೆ ಶಾಕ್ ಅನ್ನ ಕೊಡ್ತಾ ಇದೆ. ಇನ್ನೊಂದು ಕಡೆ ರಾಜ್ಯದ ಬಿಜೆಪಿ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಒಂದಿಷ್ಟು ಕಟ್ಟಪ್ಪಣೆಯನ್ನ ಹೊರಡಿಸಿದೆ. ಯಾವುದೇ ರೀತಿಯಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡೋದು ಬೇಡ. ಈಗಾಗಲೇ ಲೋಕಸಭೆಯಲ್ಲಿ ಅರುಣ್ ಜೇಟ್ಲಿ ಅವರು ಮತ್ತೆ ಅನಂತ್ ಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮಾಧ್ಯಮಗಳ ಮುಂದೆ ಹೋಗಿ ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆ ದಾಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಬೇಡಿ ಅಂತೇಳಿ ಹೈಕಮಾಂಡ್ ಈಗ ಕಟ್ಟಪ್ಪಣೆಯನ್ನ ಬಿಜೆಪಿಯ ರಾಜ್ಯ ನಾಯಕರಿಗೆ ನೀಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಒಂದು ಕಡೆ ಆರೋಪ ಬರ್ತಾ ಇರೋದು ಬಿಜೆಪಿಯ ಕೇಂದ್ರ ಸರ್ಕಾರನೇ ಈ ರೀತಿಯಾಗಿ ದಾಳಿ ನಡೆಸ್ತಾ ಇದೆ ಅಂತ ಹೇಳಿ, ಮಗದೊಂದು ಕಡೆ ಅಲ್ಲಿಂದನೇ ಮಾಹಿತಿ ಬರುತ್ತೆ ರಾಜ್ಯದ ನಾಯಕರಿಗೆ ಮಾತಾಡಬೇಡಿ ಅಂತ ಹೇಳಿ. ಏನಿದೆಲ್ಲವೂ ಕೂಡ ಒಂದಿಷ್ಟು ಅರುಣ್, ಎಲ್ಲೋ ಒಂದ್ ಕಡೆ ಬಿಜೆಪಿ ಈ ಒಂದು ವಿಚಾರದಲ್ಲಿ ಸೇಫ್ಟಿ ಬ್ಯಾಟಿಂಗ್ ಆಡೋದಕ್ಕೆ ಮುಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಕೆಲ ನಾಯಕರು ಈ ಒಂದು ವಿಚಾರದಲ್ಲಿ ಗೊಂದಲ ಸೃಷ್ಟಿಸುವಂತ ಹೇಳಿಕೆಯನ್ನ ಕೊಟ್ರೆ ಅದು ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು. ಅದ್ರ ಜೊತೆಗೆ ಈಗಾಗಲೇ ದ್ವೇಷದ ಭಾವನೆಯನ್ನ ಎಲ್ಲಾ ರಾಜಕೀಯ ಪಕ್ಷಗಳ ಮೇಲೆ, ಒಂದು ವಿಪಕ್ಷಗಳ ಮೇಲೆ ಬಿಜೆಪಿ ಒಂದು ಕಾರ್ತಾ ಇದೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕಡೆ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಮುಳುವಾಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಯಾರೂ ಕೂಡ ಒಂದು ಬಿಜೆಪಿಯ ನಾಯಕರುಗಳಾಗ್ಲಿ ಶಾಸಕರುಗಳಾಗ್ಲಿ ಈ ಬಗ್ಗೆ ಯಾವುದೇ ರೀತಿಯ ರಿಯಾಕ್ಷನ್ ಕೂಡ ಕೊಡಬಾರದು, ಮತ್ತೆ ಚಾನೆಲ್ಗಳಿಗೆ ಹೋಗಿ ಯಾವುದೇ ರೀತಿಯಲ್ಲಿ ಚರ್ಚೆಯಲ್ಲೂ ಕೂಡ ಭಾಗವಹಿಸಬಾರದು ಅಂತ ಈಗ ಸುಮಾರು 1:30 ಸುಮಾರು ಸಮಯದಲ್ಲಿ BS ಯಡಿಯೂರಪ್ಪನವರು ಒಂದು ರಾಜ್ಯ ಒಂದು ಬಿಜೆಪಿ ನಾಯಕರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ವಕ್ತಾರರು ಮತ್ತೆ ಶಾಸಕರು ಕೂಡ ಮಾಧ್ಯಮ ಒಂದು ವಿಭಾಗದ ವತಿಯಿಂದ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ಕೂಡ ಒಂದು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಈ ಹಿನ್ನೆಲೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಸದ್ಯಕ್ಕೆ ಈ ಬಗ್ಗೆ ರಿಯಾಕ್ಟ್ ಮಾಡಬೇಡಿ, ತಟಸ್ಥವಾಗಿ ತುಂಬಿದ್ಬೇಡಿ ಅಂತಾನು ಕೂಡ ಹೇಳಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅರುಣ್, ಹಂಗಿದ್ರೆ ಇವತ್ತು ಯಾವ ಬಿಜೆಪಿಯ ನಾಯಕರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡಲ್ಲ, ಯಾವ ಎದುರೇಟುಗಳು ಕೂಡ ಕಾಣಿಸಲ್ಲ ಅಂತ ಕಾಣಿಸುತ್ತೆ ರವೀಶ್. ಹೌದು ಅರುಣ್, ಯಾಕೆಂದ್ರೆ ಬಿಜೆಪಿ ಈ ವಿಚಾರದಲ್ಲಿ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಮೋದಿ ಮತ್ತೆ ಅಮಿತ್ ಶಾ ಅವರ ಜೋಡಿ ಏನಿದೆ ಇದು ಈ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿದೆ. ಹಾಗಾಗಿ ಈ ಆರೋಪಗಳಿಂದ ಅವರು ನುಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದಾರ ಅಥವಾ ಬೇರೆ ಏನು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತ ವಿಚಾರ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಸದ್ಯಕ್ಕೆ ಸೈಲೆಂಟ್ ಆಗಿ ಇಟ್ಕೊಂಡು ಸೇಫ್ಟಿ ಆಗಿರ್ಬೇಕು ಅನ್ನೋದು ಕೂಡ ಬಿಜೆಪಿಯ ಒಂದು ತಟಸ್ಥ ನಿಲುವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅರುಣ್, ಅಲ್ಲ ರವೀಶ್, ನಾವು ಅದನ್ನ ದಾಳಿ ಮಾಡಿಸಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅನಂತ್ ಕುಮಾರ್ ಅವರು ಹೇಳ್ತಾರೆ, ಅರುಣ್ ಜೇಟ್ಲಿ ಅವರು ಹೇಳ್ತಾರೆ. ಇದು ಕಪ್ಪು ಹಣಕ್ಕೋಸ್ಕರ ಐಟಿ ಅವರು ಮಾಡಿರುವಂತಹ ದಾಳಿ ಅಂತ ಹೇಳ್ತಾರೆ. ಮಾತಾಡಕ್ಕೆ ಏನ್ ಸಮಸ್ಯೆ? ಯಾಕೆ ಅಷ್ಟೊಂದು ತಟಸ್ಥವಾಗಿರ್ಬೇಕು? ಯಾಕೆ ಹಿಂದೇಟನ್ನ ಹಾಕ್ಬೇಕು? ಅದೇ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತ ವಿಚಾರ. ಯಾಕೆಂದ್ರೆ ಈಗ ರಾಜ್ಯದಲ್ಲಿ ಕೆಲ ನಾಯಕರುಗಳು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೂಡ ಕೊಟ್ಟಾಗ ಅದು ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಮುಳುವಾಗಬಹುದು ಮುಂದಿನ ಚುನಾವಣೆಯಲ್ಲಿ ಅನ್ನೋ ದೃಷ್ಟಿಯಿಂದ ಕೂಡ ಬಿಜೆಪಿ ನಾಯಕರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಸದ್ಯಕ್ಕೆ ಅಂದ್ರೆ ಒಂದ್ 2-3 ದಿನಗಳವರೆಗೆ ನೀವು ತಟಸ್ಥವಾಗಿರಿ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಮುಂದೆ ಏನ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಟೀಕೆಗಳು ಮತ್ತೆ ಆರೋಪಗಳು ಕೂಡ ಬಿಜೆಪಿ ವಿರುದ್ಧ ಕೇಳಿ ಬರ್ತಾ ಇದೆ. ಅಂದ್ರೆ ಗುಜರಾತ್ ಶಾಸಕರನ್ನ ಕರೆದುಕೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ರಿಂದನೇ ಐಟಿ ದಾಳಿ ನಡೆಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯಸಭಾ ಚುನಾವಣೆಯನ್ನ ದಾರಿ ತಪ್ಪಿಸುವ ದೃಷ್ಟಿಯಿಂದ ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ಆರೋಪಗಳನ್ನು ಕೂಡ
ಕೇಳಿ ಬರ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲವನ್ನು ಕೂಡ ಸಮರ್ಥವಾಗಿ ಇಲ್ಲಿಯ ನಾಯಕರು ಉತ್ತರ ಕೊಡೋದಕ್ಕೆ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಅರುಣ್. ಸೇಫ್ಟಿ ಬ್ಯಾಟಿಂಗ್ ಮುಂದಾಗಿದ್ದಾರೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ. ಹಸನಪ್ಪ ಸರ್, ಏನ್ ಹೇಳ್ತೀರಾ ಈ ಸ್ಟ್ಯಾಂಡ್ ಬಗ್ಗೆ? ಅದಲ್ಲ, ಏನಾಯ್ತು ಅಂದ್ರೆ ಹಿಂದೆ ನಾವು ಮಹಾರಾಷ್ಟ್ರ ಶಾಸಕರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾಗ ಆಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಒಂದು ಚೂರು ಏನಾದ್ರೂ ಒಂದು ಕಮೆಂಟ್ ಕೂಡ ಅವ್ರು ಮಾಡಲಿಲ್ಲ. ಅವರೆಲ್ಲಿ ಇವರೆಲ್ಲಿ ಏನಿದು ಒಂದದು. ಎರಡನೇದಾಗಿ ಈಗ ಇವ್ರು ಹೇಳಿದ್ರಲ್ಲ ಬಿಜೆಪಿಯವರು ಎಲ್ರಿಗೂ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅಂತ. ಅವರಿಗೆ ಆಗಲೇ ಅರುಣ್ ಜೇಟ್ಲಿ ಅವರು ಮತ್ತು ಇವರು ಎಲ್ಲರೂ ಹಂಗೆ ಬಳಸ್ಕೊಳ್ಳೋದಾ? ಕೇಂದ್ರದಲ್ಲಿ ಯಾರು ಇರ್ತಾರೆ? ಕಾಂಗ್ರೆಸ್ ಯಾರು ಬಳಸ್ಕೊಳ್ಳಿಲ್ಲ, ಯಾರು ಬಳಸ್ಕೊಳ್ಳಿ. ಜೆಡಿಎಸ್ ಅವರು ಬಳಸ್ಕೊಳ್ಳಿಲ್ಲ, ನಮ್ಮ ಕಾಂಗ್ರೆಸ್ ಅವರು ಯಾವ್ದು ಬಳಸ್ಕೊಳ್ಳಿಲ್ಲ. ಇಲ್ಲ, ಈ ತರ ಮಾಡಲಿಲ್ಲ. ಓಕೆ, ಖಂಡಿತ ಮಾಡಲಿಲ್ಲ. ಸೊ ಇದು ಮೊದಲನೇ ಬಾರಿ ಅನ್ನೋದು ನಿಮ್ಮ ಅಭಿಪ್ರಾಯ? ಇದು ರಾಜಕೀಯವಾಗಿ ಇದು ಮೊದಲನೇ ಬಾರಿ. ಇದು ಐಟಿ ರೈಡ್ಗಳು ಬೇಕಾಗುತ್ತೆ, ಅದು ಡಿಪಾರ್ಟ್ಮೆಂಟ್ ಇಂದಲೇ ಆಗುತ್ತೆ. ಅದರಲ್ಲಿ ಯಾವುದೇ ರಾಜಕೀಯ ಪಕ್ಷದ ಅಥವಾ ಸರ್ಕಾರದ ಹಸ್ತಕ್ಷೇಪ ಇದುವರೆಗೆ ಇರಲಿಲ್ಲ. ಇದು ಮೊದಲನೇ ಬಾರಿ. ಇದು ಇನ್ನೊಂದು ಏನು ಅಂತಂದ್ರೆ, ಅಲ್ಲಿ ಶಾಸಕರು ನಾವು ಇಟ್ಟಿದ್ದೇವಲ್ಲ, ಅಲ್ಲಿ ಅದರೊಳಗೆ ಒಬ್ಬ ಮನುಷ್ಯ ಅನಧಿಕೃತವಾಗಿ ಒಳಗೆ ಹೋಲಿಗೆ ಆಗ್ತಿರ್ಲಿಲ್ಲ. ಸೆಲೆಕ್ಟೆಡ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಿ ಕಾವಲಿಟ್ಟಿದ್ವಿ ನಾವು, ಅವರಿಗೂ ಕೂಡ ಹೊರಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಬಿಜೆಪಿ ಅವರಿಗೆ ಸಂಪರ್ಕ ಮಾಡ್ಲಿಕ್ಕೆ ಆಗಿಲ್ಲ. ಭದ್ರಕೋಟೆ ಅಂತ. ಆಮೇಲೆ ಅವ್ರ ಮೊಬೈಲ್ಗಳನ್ನು ಕೂಡ ತೆಗೆದಿಟ್ಕೊಂಡಿದ್ದೆ ಕೆಲವರದು. ಅವನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ, ಮೊಬೈಲ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಆಗದಿದ್ದಾಗ ರೋಷ ಉಂಟಾಗಿದೆ ಅವರಿಗೆ. ಆ ರೋಷದ ಪ್ರತಿಕಾರ ಇದು, ಹತಾಶೆಯಿಂದ ಮಾಡಿದಂಥದ್ದು. ಯಾಕೆ ಇಲ್ಲಿದ್ರೆ ಎಷ್ಟೋ ಜನ ಮಲ್ಟಿ ಬಿಲಿಯನರ್ಸ್ ಇದ್ದಾರಲ್ಲ, ಅದಾನಿ ಅಂಬಾನಿಗಳು, ಇವ್ರ ಮೇಲೆ ಯಾಕೆ ರೈಡ್ ಆಗಿಲ್ಲ? ಈ ಬಿಜೆಪಿ ಸರ್ಕಾರ ಇಷ್ಟೆಲ್ಲ ಇದೆ, ಎಲ್ಲಾ ಕಡೆಗಳಲ್ಲೂ ಅವರೇ ಇದ್ದಾರೆ. ಕಾಂಗ್ರೆಸ್ ಅವರು ಇದ್ದಿದ್ದು ಒಂದನ್ನು ಕೂಡ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಅಲ್ಲಿರುವಂತಹ ಮಂತ್ರಿಗಳು ಎಷ್ಟು ಜನರ ಮೇಲೆ ಕರಪ್ಷನ್ ಆರೋಪಗಳಿಲ್ಲ? ಯಾಕೆ ಯಾರ ಮೇಲೂ ರೈಡ್ ಆಗಿಲ್ಲ ಇದುವರೆಗೆ? ಅದರ ಅರ್ಥ ಏನು ಅಂತಂದ್ರೆ, ಶತಾಯಗತಾಯ ಈ ಚುನಾವಣೆಯನ್ನು ಗೆಲ್ಲಬೇಕಾಗಿತ್ತು. ಬಹುಶಃ ಅಹಮದ್ ಪಟೇಲ್ ಅವರು ಮುಸಲ್ಮಾನರಾಗಿದ್ದಕ್ಕಾಗಿ ಅವನು ಸೋಲಿಸಲೇಬೇಕು ಅಂತ ಏನಾದರೂ ಹಿಂದೂ ಎಜೆಂಡಾ ಏನಾದ್ರು ಇತ್ತ ಇವರ ಕೈಯಲ್ಲಿ ಅಂತ. ಸೊ ಅದನ್ನು ವರ್ಕೌಟ್ ಮಾಡ್ತಿದಾರ ಅಂತ ಮಾಡಿರ್ಬೋದು, ಹೇಳಿಕ್ಕಾಗಲ್ಲ. ಮತ್ತೆ ಇನ್ನೊಂದು ವಿಷಯ ನಾನು ಹೇಳ್ಬಾರ್ದು ಅಂತಿದ್ದೆ. ಬೆಳಿಗ್ಗೆ ನನಗೊಬ್ರು ಫೋನ್ ಮಾಡಿದ್ರು, ಒಬ್ಬ ಬಿಜೆಪಿಯ ಮುಖಂಡರು. ಬಹಳ ಸಂತಾಪ ವ್ಯಕ್ತಪಡಿಸಿದ್ರು. ಆಗಬಾರ್ದಾಗಿತ್ತು ನಮಗೆ, ಇದು ಬಿಜೆಪಿಗೆ ಬಹಳ ಒಳ್ಳೆ ಅವಕಾಶ ಇತ್ತು ಚುನಾವಣೆ ಗೆಲ್ಲೋದು. ಬರುವಂತ ಓಟು ಇಲ್ಲದಾಗ ಮಾಡಿಬಿಟ್ಟಿದ್ದ ಇರೋರು. ಈಗ ಈ ಒಕ್ಕಲಿಗರೆಲ್ಲ ನಮಗೆ ವಿರೋಧ ಆಗ್ತಾರೆ ಈಗ ಅಂತ. ಅಂದ್ರೆ ಇದು ಬಿಜೆಪಿಗೆ ತಿರುಗೇಟ್ ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ಅವರು ಪಶ್ಚಾತ್ತಾಪ ಪಡಬೇಕಾದ ಕಾಲ ಬರುತ್ತೆ. ಇವತ್ತು ಏನಾಗಿದೆ ಅಂತಂದ್ರೆ, ಇವತ್ತು ಡಿ ಕೆ ಶಿವಕುಮಾರ್ ಇದುವರೆಗೆ ಕರ್ನಾಟಕದ ಒಬ್ಬರು ಬಹಳ ಪ್ರಸಿದ್ಧ ನಾಯಕರಾಗಿದ್ರು, ಈಗ ಆಲ್ ಇಂಡಿಯಾ ಫಿಗರ್ ಆಗ್ತಾರೆ. ಬಹುಶಃ ಮುಂದಿನ ಇನ್ನು ಮೇಲೆ ಹೋಗ್ಲಿಕ್ಕಾಗಿ, ಉನ್ನತ ಸ್ಥಾನ ಅಲಂಕರಿಸಲಿಕ್ಕಾಗಿ ಇದೊಂದು ಆರಂಭ ಅವ್ರಿಗೆ ಸಿಕ್ಕಿದೆ ಅಂತ ನಾನು ಅನಿಸ್ತದೆ. ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ಪಡೋದು ಸರ್? ತಪ್ಪು ಮಾಡಿದ್ದೆ ಅವರು ವಿಚಾರಣೆ ಆದ್ಮೇಲೆ ಗೊತ್ತಾಗಬೇಕು. ಇದು ರೈಡ್ ಮಾಡೋದು, ಅದನ್ನ ದೊಡ್ಡ ಪ್ರಚಾರ ಮಾಡೋದು ಅಂತದನ್ನ, ಅದು ಈ ಟೈಮಲ್ಲಿ ಆಮೇಲೆ ಮಾಡ್ಬೋದಾಗಿತ್ತಲ್ಲ. ಅವ್ರನ್ನ ದುಡ್ಡೆಲ್ಲ ಹೊತ್ಕೊಂಡು ಓಡೋಗ್ಬಿಡ್ತಿದ್ರ? ಅಲ್ಲ, ಯಾಕೆ ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಬೇಕು? ಈಗ ಲೋಕ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ರೆ ಇಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಈ ರಾಜಕೀಯ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ತಪ್ಪು ಮಾಡಿಲ್ಲ. ನಮಗೆ ಇವತ್ತು ಡಿ ಕೆ ಶಿವಕುಮಾರ್ ಅಲ್ಲಿ ಅಗತ್ಯ ಇತ್ತು. ಈಗ ಗುಜರಾತ್ ಬಂದಂತಹ ಶಾಸಕರನ್ನ ವಾಪಸ್ಸು ಕ್ಷೇಮವಾಗಿ ವಾಪಸ್ ತಲುಪಿಸುವಂತ ಜವಾಬ್ದಾರಿ ಅವರಲ್ಲಿತ್ತು. ಈಗೇನಾಗಿದೆ? ಯಾರಾದ್ರೂ ಎತ್ತಾಕೊಂಡು ಹೋದ್ರ? ಈಗ ಯಾರಾದ್ರೂ ಮಾಡಿದ್ರಲ್ಲ, ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಕ್ಕಾಗಿ ಅವ್ರನ್ನ ಈ ತರ ಮಾಡಿದ್ದಾರೆ ಅಂತ ನಮ್ಗೆ ಸಂಶಯ ಇರೋದು. ರಾಜಕೀಯ ಇದು ಸರ್. ಹೆಂಗಾದ್ರೂ ಮಾಡ್ಲಿ, ಮಾಡಿದಾಗ ಅವ್ರು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಶಿವಕುಮಾರ್ ಅವರು ಸರ್, ಅವ್ರು ತಪ್ಪುಕೊಂಡು ಮಾಡಿ ಈಗ ನನ್ಗೆ ಧೈರ್ಯ ಇದೆ ಅವ್ರು ತಪ್ಪು ಮಾಡಿಲ್ಲ ಅಂತ. ಯಾಕೆಂತಂದ್ರೆ ಅವ್ರು ಮೊದಲಿಂದಲೂ ವ್ಯಾಪಾರ ಮಾಡ್ಕೊಂಡು ಬಂದವರು, ಬೇಕಾದಷ್ಟು ಕಡೆ ಬೇಕಾದಷ್ಟು ಅವ್ರದ್ದು ಉದ್ಯಮಗಳಿದೆ. ಹಾಗಾಗಿ ಅವರು ಈ ತರ ಟ್ಯಾಕ್ಸ್ ಕದಿಯುವಂತ ಕೆಲಸವನ್ನ ಅವ್ರು ಮಾಡಿರ್ಲಿಕ್ಕಿಲ್ಲ ಅಂತೇಳಿ ನನಗೆ ಸಂಪೂರ್ಣವಾಗಿ ನನಗೆ ಭರವಸೆ ಇದೆ. ಅದು ವಿಚಾರಣೆ ಆದ್ಮೇಲೆ ಗೊತ್ತಾಗೋದು, ಈಗ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋದಿಲ್ಲ. ಆದ್ರೆ ಈ ಪರಿಸ್ಥಿತಿಯನ್ನ, ಈ ದಿನಗಳನ್ನ ಯಾಕೆ ಆಯ್ಕೆ ಮಾಡಿದ್ರು? ಈ ಒಂದು ವಾರದಲ್ಲಿ ಅವ್ರು ಯಾಕೆ ಮಾಡಬೇಕಿತ್ತು? ಮೊದಲು ಮಾಡಬಹುದಾಗಿತ್ತು. ಈ ಅವರು ಶಾಸಕರೆಲ್ಲ ಹೊರಗೆ ಹೋದ ನಂತರ ಮಾಡಬಹುದಾಗಿತ್ತು. ಈಗ ಮಾಡಿದ್ದು ಯಾಕೆಂತಂದ್ರೆ ಕೇವಲ ಇದನ್ನ ಅವ್ರನ್ನ ಹತ್ತಿಕ್ಬೇಕು, ಅವ್ರನ್ನ ಈ ತರ ಮಾಡಿದ್ದಾರಲ್ಲ ಅಂತೇಳಿ ಅವ್ರನ್ನ ಮುಗಿಸ್ಬೇಕು ಅಂತ. ಯಾಕೆಂದ್ರೆ ಬೇರೆ ಶಿವಕುಮಾರ್ ಅಲ್ಲದೆ ಬೇರೆ ಯಾರೇ ಆಗಿದ್ರು ಕೂಡ ಗುಜರಾತ್ನ ಆ ಶಾಸಕರನ್ನ ಭೇಟಿ ಮಾಡುವಂತ ಅವಕಾಶವನ್ನು ಹೇಗಾದ್ರು ಪಡಿತಿದ್ರು ಅವರು. ರಾಜ್ಯಸಭೆಯಲ್ಲಿ ರಾಜ್ಯ ಐಟಿ ದಾಳಿ ಬಗ್ಗೆ ಪ್ರಸ್ತಾಪ ಆಯಿತು. ಹಾಗಾಗಿ ರಾಜ್ಯಸಭೆಯನ್ನ ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ಗಲಾಟೆಗಳ ಮಧ್ಯೆ ರಾಜ್ಯಸಭೆಯಲ್ಲಿ ಯಾವುದೇ ಚರ್ಚೆಗಳಾಗಲಿಲ್ಲ. ಹಾಗಾಗಿ ರಾಜ್ಯದಲ್ಲಿ ನಡೀತಾ ಇದ್ದಂತ ಐಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಲಾಯಿತು. ಹಾಗಾಗಿ ನಡೆಸೋಕಾಗೋದಿಲ್ಲ, ಅನಿವಾರ್ಯವಾಗಿ ನಾನು ಮುಂದೂಡಬೇಕು ಅಂತೇಳಿ ಬೆಳಗ್ಗೆ 11 ಗಂಟೆಗೆ ರಾಜ್ಯಸಭೆ ಕಲಾಪವನ್ನ ಮುಂದೂಡಲಾಗಿದೆ. ಎಸ್ ಹಸನಬ್ ಅವರೇ, ಈಗ ನೀವು ಹೇಳ್ತಾ ಇರೋದು ಇದು ರಾಜಕೀಯ ಪ್ರೇರಿತ ಅನ್ನೋದನ್ನೇ ಹೇಳ್ತಾ ಇದ್ದೀರಾ. 100%. ಪ್ರತಿಭಟನೆ ಅಗತ್ಯತೆ ಏನಿತ್ತು ಅಲ್ಲಿ ಹೋಗಿ? ಬೇಡ, ಅಲ್ಲಿ ಏನು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ, ನಾನು ಆಗ್ಲೂ ಕೂಡ ಕೇಳಿದೆ ನಿಮ್ಗೆ, ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ, ನಾನು ಸ್ವಚ್ಛವಾಗಿದ್ದೇನೆ, ಬಿಳಿ ಹಾಳೆಯಲ್ಲಿ ಅರುಣ್ ಅವರು ನಾನು ಹೇಳೋದನ್ನ ಕೇಳಿ ಸರಿಯಾಗಿ. ಈ ಕೆಲಸವನ್ನ ಅವರು 9ನೇ ತಾರೀಕು ಮಾಡಿದ್ದಿದ್ರೆ ಯಾರು ಅಲ್ಲಿ ಹೋಗಿ ಏನು ಮಾಡ್ತಾ ಇರ್ಲಿಲ್ಲ.
ಇವತ್ತು ಮಾಡಿದ್ದು ರಾಜಕೀಯ ಪಿತೂರಿ ಅಂತ ಹೇಳೋದಕ್ಕಾಗಿ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ ನಾವು, ಬಿಜೆಪಿ ವಿರುದ್ಧ. ಇವತ್ತು ಮಾಡಬೇಕಾದ ಅಗತ್ಯ ಏನೇನೂ ಇರಲಿಲ್ಲ. ಅವರು ಗುಜರಾತ್ನ ಶಾಸಕರು ಇಲ್ಲಿ ಇರುವಾಗ, ಅದರ ಉಸ್ತುವಾರಿಯನ್ನ ಡಿ ಕೆ ಶಿವಕುಮಾರ್ ಅವರು ನೋಡಿಕೊಳ್ತಾ ಇರುವಾಗ, ಡಿ ಕೆ ಶಿವಕುಮಾರ್ ಅವರ ಒಬ್ಬರ ಮನೆ ಮೇಲೆ ಯಾಕೆ ದಾಳಿ? ಇಲ್ಲಿ ಬೇಕಾದಷ್ಟು ಉದ್ಯಮಿಗಳು ಇಲ್ವಾ, ರಿಯಲ್ ಎಸ್ಟೇಟ್ ಅವರು ಅಥವಾ ಕಪ್ಪು ಹಣ ಮಾಡಂತ ಬೇರೆ ಮಂತ್ರಿಗಳಿಲ್ವಾ ಇಲ್ಲಿ? ಮಾಡಿದೆ ಅಂತ ಆಪಾದನೆ ಮಾಡ್ತಾ ಇಲ್ವಾ ನೀವು ಬಿಜೆಪಿಯವರು? ಯಾಕೆ ಅವರ ಮೇಲೆ ಇಲ್ಲ? ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿಲ್ಲ, ಎಲ್ರಿಗೂ ಶಾಕ್ ಇದು. ಅವರನ್ನ 5 ದಿನಗಳ ಮುಂಚೆನೆ ಕಾಂಗ್ರೆಸ್ಗೆ ಗೊತ್ತಿದ್ದಂತ ಮಾಹಿತಿ ಇದು ಇವತ್ತೆಲ್ಲ ನಾಳೆ ಐಟಿ ದಾಳಿ ಆಗತ್ತೆ ಅನ್ನೋದು ಗೊತ್ತಿತ್ತಾ? ನನಗೆ ಗೊತ್ತಿಲ್ಲಪ್ಪ. ನಿಮ್ಮ ಕಾಂಗ್ರೆಸ್ ವಲಯದಲ್ಲಿ ನಾಯಕರು ಹೇಳ್ತಾ ಇದ್ದಿದ್ದು ನಿರೀಕ್ಷೆ ಇತ್ತು ನಮ್ಗೆ, ಇದು ಇನ್ನು 4-5 ನಿರೀಕ್ಷೆ ನಮ್ಗೆ ಏನಿತ್ತು ಅಂತಂದ್ರೆ 4-5 ದಿನಗಳ ಹಿಂದೆನೆ ಆಗಬೇಕಾಗಿದ್ದು. ಆ ನಿರೀಕ್ಷೆ ನಾವೇನ್ ತಿಳ್ಕೊಂಡಿದೀವಿ ಅಂತಂದ್ರೆ ಈ ಶಾಸಕರನ್ನ ಇಲ್ಲಿಂದ ಹೊರಗಡೆ ಎಳ್ಕೊಂಡು ಹೋಗ್ಲಿಕ್ಕಾಗಿ ಏನಾದ್ರು ಪ್ಲಾನ್ ಮಾಡಬಹುದು ಅಂತ. ಐಟಿ ರೈಡ್ ಮಾಡಿಸುವಂತದ್ದು ನಮ್ಗೆ ಗೊತ್ತಿರಲಿಲ್ಲ. ಐಟಿ ರೈಡೇ ಆಗತ್ತೆ ಆ ನಿರೀಕ್ಷೆ ಕೂಡ ಇತ್ತು ಅನ್ನೋದನ್ನೇ ಬಹಳಷ್ಟು ಕಾಂಗ್ರೆಸ್ ನಾಯಕರು ಮಾತು. ನನಗೆ ಯಾವ ಮಾಹಿತಿ ಇಲ್ಲ. ಓಕೆ ಹಸನಬ್ ಅವರೇ, ಆದ್ರೆ ಈ ವಿಷಯವನ್ನ ರಾಜಕೀಯವಾಗಿ ನೋಡೋದಾದ್ರೆ ಲಾಭ ಆಗೋದು ಬಿಜೆಪಿಗ ಕಾಂಗ್ರೆಸ್ಸಿಗೆ? ಸರ್, ಒಂದು ಮಾತು ಹೇಳ್ತಿದ್ದೀನಿ, ಅವರಿಗೆ ಈ ಒಕ್ಕಲಿಗರ ಬೆಲ್ಟ್ ಅಲ್ಲಿ ಬಿಜೆಪಿಯವರು ತಲೆ ಎತ್ತಲಿಕ್ಕೆ ಆಗಿರ್ಲಿಲ್ಲ. ಬಹುಶಃ ಅವರು ಈ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡರ ಈ ಪ್ರಭಾವ ಈ ಒಕ್ಕಲಿಗರ ಈ ಫೀಲ್ಡ್ ಅಲ್ಲಿ ಏನಿದೆಯೋ ಅವರಿಬ್ಬರನ್ನ ಹತ್ತಿಕ್ಕೆ ಬಿಟ್ರೆ ಬಿಜೆಪಿನ ವೋಟ್ ತಗೊಳ್ಬಹುದು ಅಂತ ಭಾವಿಸಿದ್ರು ಏನೋ. ದೇವೇಗೌಡರಂತೂ ಈಗ ಪಾಪ ಅವ್ರದ್ದು ಇದು ರಿಟೈರ್ಡ್ ಆಗ್ಲಿಕ್ಕೆ ಆಯ್ತು. ಅವರು ಇನ್ನು ಮುಂದೆ ನಾನು ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಶಿವಕುಮಾರ್ ಈಗಿರುವಂತ ಏಕೈಕ ನಾಯಕ, ಒಕ್ಕಲಿಗರಲ್ಲಿ ಶಕ್ತಿವಂತ ನಾಯಕ. ಇವರನ್ನು ಮುಗಿಸಿಬಿಟ್ರೆ ನಾವು ಮತ್ತೆ ಒಕ್ಕಲಿಗರ ಬೆಟ್ಟನ್ನು ಕಂಪ್ಲೀಟ್ ಕ್ಯಾಪ್ಚರ್ ಮಾಡಬಹುದು ಅಂತ ಏನೋ ದುರುದ್ದೇಶ ಇರಬಹುದು, ನನಗೆ ಗೊತ್ತಿಲ್ಲ, ಅಂದಾಜು ಮಾಡ್ತೀವಿ. ಬಟ್ ಸಂತೋಷ್ ಹೆಗಡೆ ಸರ್ ಹೇಳ್ತಾರೆ, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಹೇಳೋದು ಐಟಿ ದಾಳಿ ಮಾಡಿದ ತಪ್ಪೇನಿಲ್ಲ. ನಾನು ಹೇಳಿಲ್ಲ ತಪ್ಪು ಅಂತ. ಓಕೆ, ಈ ಟೈಮ್ ಸರಿ ಇಲ್ಲ ಅಂತ ಈ ಟೈಮಲ್ಲಿ ಮಾಡಿದ್ದು ರಾಜಕೀಯ ದುರುದ್ದೇಶಪೂರಿತ. 8ನೇ ತಾರೀಕು ಬಿಟ್ಟು 9ನೇ ತಾರೀಕು ಅವ್ರು ದಾಳಿ ಮಾಡಿದ್ರು ಕೂಡ ನಾವು ಯಾರು ಮಾತಾಡ್ತಿರ್ಲಿಲ್ಲ. ಅಲ್ಲ, ಇವತ್ತು ಮಾಡಿದ್ರೆ ನಾಳೆ ಮಾಡಿದ್ರೇನು ಸರ್? ಇವತ್ತು ಮಾಡಿದ್ದು ರಾಜಕೀಯ. ಯಾಕೆ ಗುಜರಾತ್ ಅವ್ರನ್ನ ತಂದೆಯಾಗ ಯಾಕೆ ಮಾಡ್ಬೇಕು? ಅದು ಹತಾಶೆ. ನಮ್ಮ ಕ್ಯಾಂಡಿಡೇಟ್ ಸೋಲ್ತಾರೆ, ಅಹಮದ್ ಪಟೇಲ್ ಅವರು ಗೆಲ್ತಾರೆ ಅಂತ ಹೇಳುವಂತ ಆ ಸಿಟ್ಟಲ್ಲಿ, ಆ ಆಕ್ರೋಶದಲ್ಲಿ ಗಡಿಬಿಡಿಯಿಂದ ಮಾಡಿದ ದಾಳಿ ಇದು. ಆ ದಾಳಿಗೂ ಆಮೇಲೆ ಅವರು ರೆಸಾರ್ಟ್ ಅಲ್ಲಿ ಇಟ್ಟಿದ್ದು ಏನ್ ಸರ್ ಸಂಬಂಧ? ಈಗ ಸರ್, ನಿಮ್ಗೆ ಅರ್ಥ ಆಗೋದಿಲ್ಲ. ಅವಮಾನ ಆಗೋಯ್ತು ಅವ್ರಿಗೆ. ಯಾಕೆಂದ್ರೆ ಅಮಿತ್ ಶಾ ಹೇಳಿದ್ರು 100ಕ್ಕೆ 100 ನಾವು ಗೆಲ್ತೀವಿ. ಗುಜರಾತ್ ಅಲ್ಲಿ ಅಹಮದ್ ಪಟೇಲ್ ನಾವು ಸೋಲಿಸಿಯೇ ಸಿದ್ಧ. ಸೋನಿಯಾ ಗಾಂಧಿ ಅವರು ಆಪ್ತ ಕಾರ್ಯದರ್ಶಿ, ಅವರು ಪೊಲಿಟಿಕಲ್ ಸೆಕ್ರೆಟರಿ, ಅವರು ರಾಜಕೀಯ ಕಾರ್ಯದರ್ಶಿ, ಅವರನ್ನ ಸೋಲಿಸಿದ್ರೆ ಏನೋ ಬಹಳ ದೊಡ್ಡ ಸಾಧನೆಯನ್ನು ನಾವು ಮಾಡಿಬಿಡ್ತೀವಿ ಅಂತ ಅವ್ರು ನಂಬಿದ್ರು. ಸೋಲಿಸ್ತೀವಿ ಅಂತ ತಿಳ್ಕೊಂಡಿದ್ರು ಅವರು. 8 ಜನರನ್ನ ಹಾರ್ಸ್ ಟ್ರೇಡಿಂಗ್ ಮಾಡಿ ತಗೊಂಡು ಆಗಿತ್ತು ಕುದುರೆ ವ್ಯಾಪಾರದಲ್ಲಿ. ಬಾಕಿಯವ್ರನ್ನ ಒಬ್ಬೊಬ್ಬರನ್ನೇ ಓಲಿಸ್ಲಿಕ್ಕೆಲ್ಲ ಪ್ಲಾನ್ ನಡೆದಿತ್ತು. ನಾವು ಹಾರಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿಗೆ. ಈಗ ದೆಹಲಿಯಲ್ಲಿ 5 ಕೋಟಿ ಸಿಕ್ಕಿದ್ದು, ಇಲ್ಲೆಲ್ಲ ಒಟ್ಟಾರೆ ನಾನು ಹೇಳ್ತೀನಿ 500 ಕೋಟಿ ಸಿಕ್ಕಿದ್ರು ಕೂಡ ಡಿ ಕೆ ಶಿವಕುಮಾರ್ ಏನೋ ನಿಮ್ಮ ಹಾಗೆ ಒಬ್ಬ ಆರ್ಡಿನರಿ ಮನುಷ್ಯ, ಬೇಕಾದಷ್ಟು ಉದ್ಯಮ ಮಾಡಿದವರು, ಶ್ರೀಮಂತರು. ಹೇಗೆ ಹಣಕ್ಕೆ ಲೆಕ್ಕ ಕೊಡಬೇಕು, ಯಾವ ತರ ಕೊಡಬೇಕು ಅಂತ ಹೇಳೋದು ಎಲ್ಲ ಅವ್ರಿಗೆ ಚೆನ್ನಾಗಿ ಎಲ್ಲಾ ಲೆಕ್ಕವನ್ನು ಕೊಟ್ಟಿದ್ದಾರೆ. ಅದಕ್ಕೆಲ್ಲರಿಗೂ ಲೆಕ್ಕ ಕೊಟ್ಟು ನಿರಪರಾಧಿಯಾಗಿ ಹೊರಗೆ ಬರ್ತಾರೆ ಅವರು. ನನಗೆ ಧೈರ್ಯ ಇದೆ. ರೈಡ್ ಮಾಡ್ಲಿಕ್ಕೆ ಏನು ಒಬ್ಬ ಅಪರಾಧ ಮಾಡಿರ್ಬೇಕು ಅಂತ ಏನಿಲ್ಲ. ಈಗ ನನ್ನ ಮೇಲೆ ನೀವು ಒಂದು ಕಂಪ್ಲೇಂಟ್ ಕೊಡಿ ಪೊಲೀಸ್ಗೆ, ನನ್ನ ಹೊಡಿಲಿಕ್ಕೆ ಬಂದಿದ್ರು, ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಂತ, ನನ್ನ ತಗೊಂಡೋಗಿ ಒಳಗೆ ಹಾಕ್ತಾರೆ. ನಾನು ಮಾಡಿರ್ಬೇಕು ಅಂತ ಏನಿಲ್ಲ. ಅದೇ ತರ ಇದು ಕೂಡ ಸಂಶಯ ಬಂದ ತಕ್ಷಣ ದಾಳಿ ಮಾಡಬಹುದು. ಐಟಿ ಅವರು ಎಲ್ಲಿ ಬೇಕಾದ ದಾಳಿ ಮಾಡಬಹುದು. ಸೊ ಈ ದಾಳಿಯಿಂದ ಕಾಂಗ್ರೆಸ್ ಭಯಗೊಂಡಿದೆ. ಕಾಂಗ್ರೆಸ್ ದೊಡ್ಡ ಶಕ್ತಿ ಬಂದಿದೆ. ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ತ್ಯಾಗ ಮಾಡಿದ್ರು ಅಂತ ನಾನು ಹೇಳ್ತೀನಿ. ಅದನ್ನ ಈ ರೀತಿ ಅವರು ಒಂದು ಸಿಕ್ಕಾಕೊಂಡು ಅವರು ಕಷ್ಟಪಡ್ತಾ ಇದ್ದಾರೆ. ಆದರೂ ಕೂಡ ಆ ಕಷ್ಟದಿಂದ ಪಕ್ಷಕ್ಕೆ ದೊಡ್ಡ ಅನುಕೂಲ ಆಗ್ತಾ ಇದೆ. ನಿಮಗೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ಇದನ್ನ ದಯವಿಟ್ಟು ಹತಾಶ ಆಗಬೇಡಿ. ಲಕ್ಷಾಂತರ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದಾರೆ, ಇನ್ನೂ ಇರ್ತಾರೆ, ಯಾವಾಗಲೂ ಇರ್ತಾರೆ. ಕಾಂಗ್ರೆಸ್ಗೆ ಮುಳುವಾಗಿದ್ದೆ ಆ ರೆಸಾರ್ಟ್ ರಾಜಕೀಯ ಅಂತ? ಇಲ್ಲ, ನಮ್ದಲ್ಲ. ಗುಜರಾತ್ ಶುರು ಮಾಡಿದ್ದು ನಾವು. ಗುಜರಾತ್ ನಿಂದ ಶಾಸಕರನ್ನ ತಂದು ಇಲ್ಲಿ ಇಟ್ಕೊಂಡಿದ್ದೆ, ಈಗ ಎಲ್ಲೋ ಮುಳುವಾಗಿ. ನಾವು ಮಹಾರಾಷ್ಟ್ರದಲ್ಲೂ ತಂದಿದ್ವಿ, ಅಲ್ಲಿ ಕಾಂಗ್ರೆಸ್ ಅಪಾಯ ಆಗದಾಗೆ ನೋಡ್ಕೊಂಡಿದೀವಿ. ಗುಜರಾತ್ ಅಲ್ಲೂ ಕೂಡ ಅಷ್ಟೇ. ಅಹಮದ್ ಪಟೇಲ್ ಗೆಲ್ಲೋದು ಅದು ಶತಸಿದ್ಧ. ಇವರು ತಲೆ ಕೆಳಗೆ ಮಗಿ ಲಾಗ ಹೊಡೆದ್ರು ಕೂಡ ಇವರ 4 ಜನ ಅದನ್ನೇ ಕೇಳ್ತಾ ಇದ್ದೀನಿ ಸರ್. ಅಹಮದ್ ಪಟೇಲ್ ಅವರಿಗೆ ಸಹಾಯ ಮಾಡೋಕೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ತಗಲಾಕೊಂಡ್ಬಿಟ್ರ ಅಂತ? ಅದಿರ್ಬೋದೇನು, ನಂಗೆ ಅದ್ರ ಬಗ್ಗೆ ಹೇಳಿಕ್ಕಾಗಲ್ಲ. ನನಗೂ ಹಾಗೆ ಅನಿಸ್ತದೆ ಈಗ ನೋಡುವಾಗ. ಇರ್ಲಾರದ್ ಮೈ ಮೇಲೆ ಬಿಟ್ಕೊಂಡ್ರು ಅನ್ನೋ ರೀತಿ ಆಗೋಯ್ತು. ಬೇರೆ ಯಾರಿಗಾದ್ರೂ ಕೂಡ ನನ್ಗೆ ಜವಾಬ್ದಾರಿ ಬೇಡ ಅಂದಿದ್ರೆ ಆಗೋಗಿರೋದು. ಇಲ್ಲ, ಅವ್ರು ಯಾವತ್ತೂ ಅದಕ್ಕೆಲ್ಲ ಹಿಂದೆ ಮುಂದೆ ನೋಡೋದಿಲ್ಲ. ಏನೇ ಕಷ್ಟ ಅವರು ಸಾಹಸಿಗಳವರು, ಎಲ್ಲದಕ್ಕೂ ಮುಂದೆ ಅವರಾಗಿ ಬಂದು ಕೆಲಸ ಮಾಡುವಂತವ್ರು. ಹಾಗಾಗಿ ಅವರಿಗೆ ಬಹುಶಃ ಇದರಲ್ಲಿ ಪಶ್ಚಾತ್ತಾಪ ಅಂತ ಖಂಡಿತ ಆಗಿರ್ಲಿಕ್ಕಿಲ್ಲ. ಇಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂದಾಗ ಅಹಮದ್ ಪಟೇಲ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಿಂತ್ಕೊಂಡು ಬ್ಯಾಟಿಂಗ್ ಮಾಡಿದವರು. ಸೊ ಅದ್ರ ಋಣ ತೀರಿಸ್ಕೊಳ್ಳಕ್ಕೆ ಏನಿಲ್ಲ. ಈಗ ಅವ್ರ ಶಾಸಕರನ್ನ ಹಿಂದೆ ಯೋಚನೆ ಮಾಡಿ ನೀವು. 2003ರಲ್ಲಿ ಮಹಾರಾಷ್ಟ್ರದಿಂದ 177 ಜನ ಶಾಸಕರನ್ನ ಕರ್ಕೊಂಡ್ಬಂದು ಇಲ್ಲಿ ಇಟ್ಟು ಸುಮಾರು 10-15 ದಿವಸ ಇಲ್ಲಿ ಇದ್ದ ಮೇಲೆ ವಿಲಾಸರಾವ್ ದೇಶಮುಖ್ ಅವರು
ಆಗ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಇಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಮಾತಾಡಿದ್ರು, ಭಾಷಣ ಮಾಡಿದ್ರು. ಹೇಳಿದ್ರಾಗ ಅವರು, ನನಗೆ ಒಂದೇ ಕೊರತೆ, ನನಗೆ ಬೇಕಷ್ಟು ಕ್ಯಾಬಿನೆಟ್ ಬೇಕಾದ ಸಚಿವರಿದ್ದಾರೆ, ಶಿವಕುಮಾರ್ ಅಂತ ಒಬ್ಬ ಸಚಿವ ನನಗಿದ್ದಿದ್ದೆ, ನನಗೆ ಯಾವ ಸಮಸ್ಯೆಯೂ ಬರ್ತಿರ್ಲಿಲ್ಲ ಅಂತ. ಅಷ್ಟ ಮಟ್ಟಿಗೆ ಶಿವಕುಮಾರ್ಗೆ ಅವರು ಅಭಿನಂದನೆ ಹೇಳಿದ್ರಾಗ ನಾವೆಲ್ಲ ಒಟ್ಟಿಗಿದ್ದೀವಾಗ. ಅಲ್ಲ, ಬಟ್ ಈಗ ಗುಜರಾತ್ ನಿಂದ ಶಾಸಕರನ್ನ ಕರೆಸಿದ್ದು ಅದು ಅಹಮದ್ ಪಟೇಲ್ ಅವ್ರಿಗೆ ಋಣ ತೀರಿಸಿಕೊಳ್ಳಕ್ಕೆ. ಅಹಮದ್ ಪಟೇಲ್ ಸಂಬಂಧವಿಲ್ಲ, KPCC ಅದು AICC ಬಂದಿದೆ. ಏನು ಅಂತಂದ್ರೆ ಹಿಂದೆ ಅವ್ರಿಗೆ ಮಾಡಿದ ಅನುಭವ ಇತ್ತು, ಮಹಾರಾಷ್ಟ್ರ ಶಾಸಕರು ಕರ್ಕೊಂಡ್ಬಂದ ಅನುಭವ ಇದ್ದಿರಿಂದಾಗಿ ಅವರೇ ಸರಿಯಾದ ವ್ಯಕ್ತಿ ಅಂತ ಹೇಳಿ ಅವ್ರನ್ನ ಇಲ್ಲಿಗೆ ಇದಕ್ಕೆ ಈ ಕೆಲಸಕ್ಕೆ ಅವ್ರಿಗೆ ಒಪ್ಪಿಸಿದ್ದಾರೆ, ಅಷ್ಟೇ, ಬೇರೆ ಏನಲ್ಲ. ಹಂಗಿದ್ರೆ ಭಯ ಇರೋದು ಕಾಂಗ್ರೆಸ್ಗೆ ಇನ್ನೂ ಒಂದಿಷ್ಟು ನಾಯಕರ ಮೇಲೆ ದಾಳಿ ಆಗಬಹುದು ಅನ್ನೋದಿದೆ. ಅದಕ್ಕೆ MB ಪಾಟೀಲ್ ಅವರು ಕೂಡ ಒಂದು ಪ್ರೆಸ್ ಮೀಟ್ ಮಾತಾಡ್ತಾರೆ. ನಾನು ಮಾತಾಡ್ತೀನಿ ನಿಮ್ ಜೊತೆ.